ಮರ ಬಿದ್ದಿದೆ ಸ್ನೇಹಿತರೆ, 1 ಲೀಟರ್ ಆಫ್ ಆಗ್ತಿದೆ. ರೋಡೇನೆ ನದಿ ಆತಂಡು ಯಪ್ಪ. ಹಾಂ ಬತ್ತೇರು. ನಾನೊಂದು 8 ಕಿಲೋಮೀಟ್ರ್ ಉಪ್ಪು 8 ಕಿಲೋಮೀಟ್ರ್ ಉಂಡು ಕೊಳ್ಳಿ ದೇವಸ್ಥಾನಕ್ಕೆ. ಮುಲ್ಪನೇನಾ? ಹಾಂ. ಓ ಅಲ್ಪ ಬೆಟ್ಟ ಚೋಜೊಂದು ಇಜ್ಜತೆ ಮೀನು ಹಿಡಿತಾ ಇದೆ. ಹಾಂ ಒಂದುವಾ? ಓಕೆ ಅಣ್ಣ. ಹಾಂ ಮೆಲ್ಲ ಜಪ್ಲೆ ಅವು ತಾಗುಂಡು ಆಪುಂಡ. ಥ್ಯಾಂಕ್ ಯು. ಇದೆ ಒಳಗಡೆ ಹೋಗ್ಬಿಟ್ಟು ಬರೋದಷ್ಟೇ ಸರ್. ಕಾಣಿಸ್ತಾನಿಲ್ಲ, ಅದೆಲ್ಲ ಬೆಟ್ಟ ನೋಡಿ ಅಲ್ಲಿ ಫುಲ್ ಮಂಜು ಮುಚ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಮಳೆ ನಿಂತಾಗ ಬಂದರೆ ನೀರು ಹರಿಯೋದೆಲ್ಲ ಕಾಣಿಸುತ್ತೆ ಆ ಫಾಲ್ಸ್ ಮಧ್ಯ. ಸೊ ನಮ್ಮ ಬ್ಯಾಡ್ ಟೈಮು, ಈ ಸಿಕ್ಕಾಪಟ್ಟೆ ಮಳೆ ಇದೆ. ಅಂದರೆ ಫ್ಲಡ್ ಸಿಚುವೇಶನ್ ಇದು, ಲಿಟ್ರಲಿ ಫ್ಲಡ್ ಸಿಚುವೇಶನ್. ಯಾರು ಬಾಯ್ಸ್ ಸಿಕ್ಕಿದ್ರೆ ಕೇಳ್ಬೋದು, ಯಾರು ಹುಡುಗರು ಕಾಣಿಸ್ತಾ ಇಲ್ಲ. ಇದೆ ಕೊಳ್ಳಿ ಟೆಂಪಲ್ ಅಂದರೆ. ಸ್ನೇಹಿತರೆ ಎಲ್ಲ ಕಡೆ ಫ್ಲಡ್ ಸಿಚುವೇಶನ್ನು. ಫ್ಲಡ್ ಅಂದರೆ ಇಲ್ಲಿ ಹೆಂಗೆ ಆಗುತ್ತೆ ಅಂದರೆ ಗದ್ದೆ, ಕೆರೆ, ಕೋಡಿ ಎಲ್ಲ ಕಟ್ಟೆ ಹೊಡೆಯೋ ಥರ ಹರಿದು ರೋಡು. ಅಂದರೆ ಈ ಗಂಜಿ ಕೇಂದ್ರಗಳಲ್ಲಿ ಇರೋಕ್ಕೆ ಹೇಳ್ತಾರೆ. ಇಲ್ಲಿ ಮನೆಗಳನ್ನ ಗಂಜಿ ಕೇಂದ್ರ, ಈಗ ಈ ಥರ ಜಾಗ ಇದೆ ಅಲ್ಲಿ, ಇಲ್ಲಿ ಪಕ್ಕದಲ್ಲಿ ಗಂಜಿ ಕೇಂದ್ರ ಇರುತ್ತೆ, ಅಲ್ಲಿ ಬಂದಿರಿ ಅಂತ ಹೇಳ್ತಾರೆ. ಹಾಂ ರೋಡ್ ಬ್ಲಾಕ್ ಇದಾ? ದೇವಸ್ಥಾನ ದುರ್ಗಾ ಪರಮೇಶ್ವರಿ. ಮೂಲು ಬೆಟ್ಟರ್ದು ನೀರು ಹರಿವಿನ ಚೋಜುಂಡತೆ ಅವಿತ್ತೆ ಓಲವು ಫಾಲ್ಸ್ ಹತ್ತು ಇಂಚ ಚೋದುಂಡತೆ ಜಪ್ಪುನ ದೂರಡ್ದು ರೋಡ್ ಬಂದಾಗ ಮೂಲು ಓಲ ಇಂಚ್ ತಿಡುಪೆ ನಾವು. ಹಾಂ ಅಂಚಿನ ಕಂಟಿನ್ಯೂ ಅವಡ ಈ ದೇವಸ್ಥಾನ ಆಡ್ಚಿದು ಲೈಬ್ರರಿ ರಿಚ್. ಹಾಂ ಮೇನ್ ರೋಡ್ಗೆ ಹೋಗೋಣ ಬನ್ನಿ, ಸಿಗ್ತಾರೆ. ಹತ್ತು ಅಂಚಿ ನಮ್ಮ ಕಕ್ಕಿಂಜೆ ಅಂದ ಚಾರ್ ಮಾಡಿ ಮಿತ್ತ ರೋಡೆ. ನಾವು ಬೆಂಗಳೂರು ಹೋಗ್ತೀನಿ ಪಿರ ಈ ಚಂಡಿ ಒಂದಿಲ್ಲಾರ ನಾವು. ಹ್ಞೂ ಅಲ್ಲಿ ನಂಬರ್ ಹಾಕಿದರೆ ಫೋನ್ ಮಾಡೋಣ ಬನ್ನಿ. ಏನಾ ಮೆಕ್ಯಾನಿಕ್ಕು? ಹ್ಞೂ ತಿಡ್ಪೆಗೆ ಹೋಗ್ಬೇಕು ನೋಡ್ರಿ, ಹೋಣ. ಹ್ಞೂ ಅವ್ರ ಅಣ್ಣಂಗೆ ಮದುವೆ ಅಂತೆ ಇಲ್ವಂತವನು. ಹ್ಞೂ ಅವ್ರ ಹತ್ರ ಅದನ್ನೇ ಕೇಳ್ತಾ ಇದ್ದೆ, ಫೋನ್ ಮಾಡಿ ಸಿಗ್ತಾರ ಅಂತ. ಅವ್ರ ಅಣ್ಣನ ಮದುವೆ ಸಿಗಲ್ಲ ಅಂದರು. ನಾವು ಹಿಂಗೆ ಬರೋಕ್ಕಿಂತ ಹಂಗೆ ಇಷ್ಟು ದೂರ ಬಂದ್ವಿ ನಾವು. ಹಂಗೆ ಸಿಟಿಲಿ ಸಿಗಲ್ವಾ ಸರ್? ಈ ಹಳ್ಳಿಲಿ ಸಿಗಲ್ಲ. ಸಿಟಿ ಇಲ್ಲ, ಇವ್ರು ಸಂಡೇಸು ಮದುವೆ ಪದುವೆ ಏನಾದರೂ ಇರ್ತದೆ ಇವ್ರದ್ದು. ಮಿರರ್ ಏನಕ್ಕೆ ಇಲ್ಲಿ? ಯಾರಿಗಿಂದೆ ಹೈವೇಲಿ ಬೇಕಾಗುತ್ತೆ, ಇಲ್ಲೇನಕ್ಕೆ? ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ.
ಇಲ್ಲಿ ಸ್ವಲ್ಪ ನೀವು ಪಕ್ಕದಲ್ಲಿ ಇಲ್ಲ ಅಂದಾಗ ಮಾತ್ರ ಹೊಡಿಬೇಕು, ಮಿರರ್ ಬಿಚ್ದಂಗೆ. ಹೈವೇಲ್ ಬೇಕು. ನಾನು ಇದನ್ನೇ ಬಿಚ್ಚೋಣ ಅಂತಿದ್ದೀನಿ, ಲೂಸ್ ಆಗ್ಬಿಟ್ಟಿದೆ ನೋಡಿ. ಹೆಂಗೆ ಹಿಡ್ಕೊತಾ ಇದ್ದೀರಾ ಕಾಲಿಗ? ಓ ಸದ್ಯಕ್ಕೆ 2 ಕಡೆ ಇದೆ ಬಚಾವು. ಒಂದು ಕಡೆ ಇದ್ದರೆ ಇಲ್ಲಿ ಕಾಲು ಹಿಡ್ಕೊಳಕ್ಕೆ ಜಾಗನೇ ಇಲ್ಲ, ಅದ್ರ ಕಟ್ಟಾದರೆ ಜಾಗನೇ ಇಲ್ಲ. ಇಲ್ಲ ಇಲ್ಲ ಏನಾಗಲ್ಲ. ಇಲ್ಲಿ ವೆದರ್ ಹಿಂಗೆ ಇದು ಏನು ಇದು ಟೆನ್ಷನ್ ಇಲ್ಲ, ಬನ್ನಿ. ರೋಡ್ ಗಟ್ಟಿ ಇದೆ, ಸ್ಲಿಪ್ ಆದರೆ ಭಯ. ಅವಾಗ ರೀತಿದೆ ನೀರು. ದಾದ ಒಂದು ಊರು? ಹಾಂ, ಕಿಲ್ಲೂರು. ಓಕೆ, ನಮ್ಮ ಬೆಂಗಳೂರು ಪಿರ. ಕೋಡೆ ಬೈದ ಚಾರ್ ಮಾಡಿತ್ತು ಒಂದು ಮುಲ್ಪ ಒಂಜಿ ಕೆಲವು ವೀಡಿಯೋಸ್ ಇಂಚ ಬೆಟ್ಟಡ್ ನೀರು ಜಪ್ಪು ನಮ್ಮ ದೂರ ಚೋಜುನತ ಓಲು ಮಿಸ್ಟ್ ಆತ ಫುಲ್ಲು. ಓಕೆ, ಹಾಂ ಇದು ನೇತ್ರಾವತಿ. ಒಂದು ಹೊತ್ತಾ ಕನೆಕ್ಟ್ ಆಪಿನ? ಓ ಹ್ಞೂ ಹ್ಞೂ. ಬೆಳ್ತಂಗಡಿದಲ್ಪ ಆತ ಉಜಿರೆ ಮತ್ತು ಕರೀದು ಅವೇ ಬ್ರಿಡ್ಜ್. ಹಾಂ ಅಂಚ ಒಂದು ಇತ್ತ ಚಿಕ್ಕಮಂಗ್ಳೂರು ಅಂಚಿಡ್ದು ಬರ್ಪಿನದ ಕುದುರೆಮುಖ. ಹಾಂ ಹಾಂ ಹಾಂ. ಓ ಮುಲ್ಪಾಡ್ದು ಕುದುರೆಮುಖ ಎಲ್ಲ ಶಾರ್ಟ್ ಕಟ್ ಉಂಡತಾ? ಹ್ಞೂ ಹ್ಞೂ. ಕಲ್ಸ ಪಂಡ ರೋಡ್ ಎಡ್ಜಾ ಅಂದ? ಓ ಓಕೆ ಬ್ರೋ, ಥ್ಯಾಂಕ್ ಯು. ಬಾಯ್. ಓ ನಾನಿದು ನೇತ್ರಾವತಿ ಅಂತ ಹೇಳ್ಬಿಟ್ಟೆ. ಬನ್ನಿ ಸರ್. ಅಲ್ಲ ಕೇಳ್ತಾ ಇದ್ದೆ, ಕುದುರೆಮುಖ ಬರೀ 20 ಕಿಲೋಮೀಟ್ರ್ ಅಂತೆ. ಹ್ಞೂ, ಶಾರ್ಟ್ ಕಟ್ಟು ಕುದುರೆಮುಖ ಮೇಲ. ನಾನೋಕೆ, ನನಗೋಕೆ. ಕುದುರೆಮುಖ ಶಿವಮೊಗ್ಗ, ನಿಮ್ಮೂರು ಮೇಲೆ ಹೋಗೋದು ಅರಸೀಕೆರೆ ಮೇಲೆ. ಹಾಂ, ಘಾಟಿ ಸಿಗಲ್ಲ, ಎಕ್ಸ್ಟ್ರೀಮ್ ಆಫ್ ರೋಡು 20 ಕಿಲೋಮೀಟ್ರ್. ಹಾಂ, ಕುದುರೆಮುಖ ಇಲ್ಲಿಂದ ಕುದುರೆಮುಖಗೆ ಆಫ್ ರೋಡ್ ಮಾಡಬೇಕು. ಹ್ಞೂ, ಅವ್ನು ಹೇಳಿದ್ದು ಅದೇ, ಅರ್ಧ ಕಾಂಕ್ರೀಟ್ ಆಗಿದೆ, ಇನ್ನರ್ಧ ಈ ಥರ ತೆಂಗಿನ ತೋಟ ಒಳಗಡೆ ನುಗ್ಗಿಸ್ಕೊಂಡು ಹೋಗ್ಬೇಕು ಅಂತ. ಓನ್ಲಿ 20 ಕಿಲೋಮೀಟರ್ಸ್. ಬಸ್ಸಲ್ಲಾದರೆ 50 ಕಿಲೋಮೀಟ್ರು. ಕಲ್ಚನ ಹತ್ರ, ಅಲ್ಲಿಂದ ನಾವು ಚಿಕ್ಕಮಂಗ್ಳೂರು ಮೇಲೆ ಬರಬೇಕು. ಘಾಟಿ ಸಿಗಲ್ಲ ನಮಗೆ. ಹ್ಞೂ, ತಿಕ್ಲ ನಮಗೆ ಅಲ್ಲಿ ಗಾಡಿ ಇದಾಗಲ್ಲ ಸರ್. ಏನು ಗೊತ್ತಾ, ಅದು ನಿಮ್ಮ ಕಾಲು ಹಿಡ್ಕೊಳಕ್ಕೆ ಆಗ್ತಿಲ್ಲ, ಎಷ್ಟು ಗೇರ್ ಹೊಡಿಬೇಕಲ್ಲಿ. ಹಾಂ, ನಾನು ಹತ್ತಿಸ್ಬಿಡ್ತೀನಿ, ಆದರೆ ಆಗಲ್ಲ. ಎಕ್ಸ್ಪೆಷಲಿ ನಮಗೆ ರೂಟ್ ಗೊತ್ತಿಲ್ಲ, ಅದೊಂದು ಮೇನು. ಈ ಥರ ಕೇಳ್ಕೊಂಡು ಹೋಗ್ತೀರಾ ಅಂದರೆ ಜೋರು ಮಳೆ ಇದ್ದರೆ, ಈಗ ನೋಡಿ ಮಳೆ ನಿಲ್ತು ಅಂತ ಆಚೆ ಬಂದರು ಜನ, ಇಲ್ಲಾಂದರೆ ಒಬ್ಬನೂ ಸಿಗಲ್ಲ. ಒಂದು ನಾವು ಲೆಫ್ಟು ರೈಟು ರಾಂಗ್ ಲೆಫ್ಟ್ ರೈಟ್ ಹೊಡೆದ್ರು ಯಾರ್ದೋ ಮನೆಗೆ ಯಾರ್ದೋ ಗದ್ದೆಗೆ ಹೋಗ್ಬಿಡುತ್ತೆ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಿಲ್ಲಿ. ಸುಹಾಸ್ ಶೆಟ್ಟಿ ಮೊನ್ನೆ ಮರ್ಡರ್ ಆಯಿತು ಇಲ್ಲಿ ಒಂದು ಮಂಗಳೂರಲ್ಲಿ. ಸ್ವಲ್ಪ ಇಲ್ಲಿ ರಿಲಿಜನ್ ಕಾನ್ಫ್ಲಿಕ್ಟ್ ಜಾಸ್ತಿ, ಸೊ ಮರ್ಡರ್ ಆಯಿತು ರೀಸೆಂಟಾಗಿ. ಸುಹಾಸ್ ಶೆಟ್ಟಿ ಅವ್ರ ಫೋಟೋ ಎಲ್ಲ ಹಾಕಿದ್ದಾರೆ. ವಾವ್, ಚೆನ್ನಾಗಿದೆ. ನಾನು ಒಂದೇ ಮಿಸ್ ಮಾಡ್ಕೊಂಡಿದ್ದು ಈ ರೈಡಲ್ಲಿ. ರೈಡ್ ತುಂಬ ಖುಷಿ ಆಯಿತು, ರೋಡ್ ಸೂಪರು, ಮಳೆ ಫ್ಲಡ್ಡು ಎಲ್ಲ ಓಕೆ. ಬಟ್ ನಾನು ನಿಮಗೆ ಆ ಬೆಟ್ಟ ತೋರಿಸೋಣ ಅಂತಿದ್ದೆ. ಆ ಬೆಟ್ಟದಲ್ಲಿ ನೀರು ಹರಿಯೋದಿದೆಯಲ್ಲ, ಅದು ನೋಡೋದೇ ಒಂಥರ ಖುಷಿ. ಬಟ್ ಇವತ್ತು ಫುಲ್ಲು ಮಿಸ್ಟ್ ಇದೆ. ಹೋಪ್ಫುಲಿ ಸ್ವಲ್ಪ ಬಿಸಿಲು ಬಂದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಸ್ನೇಹಿತರೆ ಕಂಬಳ ನಡೆಯೋ ಜಾಗ. ಇಲ್ಲಿ ಒಂದೇನು ಗೊತ್ತಾ ಖುಷಿ, ನಾವು ರೋಡ್ ಇಳಿಸ್ತೀವಿ ಅಂದ್ಕೊಳ್ಳಿ, ಬೇರೆ ಕಡೆ ಎಲ್ಲ ನಿಮಗೆ ಎಳ್ದಾಕ್ಬಿಡುತ್ತಲ್ಲ ಮಣ್ಣು. ಇಲ್ಲಿ ನೋಡಿ ಕೆಮ್ಮಣ್ಣು ಒಳ್ಳೆ ಗಟ್ಟಿ. ನಿಮ್ಗೆ ನೋಡೋಕೆ ಹಿಂಗೆ ಅನಿಸ್ತಾ ಇರ್ಬೋದು, ಬಟ್ ಮಣ್ಣು ಹೆವಿ ಗಟ್ಟಿ ಇದೆ ಇಲ್ಲಿ.
ಅಯ್ಯೋ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲೆಲ್ಲ ಬಂದಿದ್ವಿ ಗುರು, ಅಂದರೆ ಫುಲ್ ಡ್ರೈ ಇತ್ತು, ಇದು ನೀರೇ ಇರಲಿಲ್ಲ ಇಲ್ಲಿ. ನೋಡಿ ಅಲ್ಲೊಂದು ಫಾಲ್ಸ್ ಹರಿತಿದೆ. ಇದು ಕಂಬಳ ನಡೆಯೋ ಜಾಗ, ಕೊಲ್ಲಿ ಟೆಂಪಲ್ ರೂಟು. ನೋಡೋಣ. ಅಣ್ಣ ಬರ್ಪ. ಹ್ಞೂ, ಇದು ಮಳೆನೇ ಅಲ್ಲ ಅಂತವ್ರು ಇವರು. ಸೈಕ್ಲೋನ್ ಎಫೆಕ್ಟು ಇನ್ನು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಹಾಂ, ರೂಟು ಸ್ಟ್ರೈಟು ರೈಟು. ಹ್ಞೂ, ಅಲ್ಲ ನಂಗೆ ಆಶ್ಚರ್ಯ, ಹೆಲ್ಮೆಟ್ ವೆಂಟೇನೋ ಓಪನ್ ಆಗಿದೆಯಾ, ಒಳಗಡೆ ಮಾಸ್ಕ್ ಎಲ್ಲ ಫುಲ್ ನೀರು ಒದ್ದೆ. ಹಿಂಗಾದರೆ ಜ್ವರ ಬಂದ್ಬಿಡಿದ್ರು. ಒದ್ದೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೊತ್ತಿಂದ. ಗಾಡಿ ಮಾತ್ರ ಹೇಳಿ ಮಾಡಿಸ್ದಂಗಿದೆ. ನಿಮಗೆ ಹೈಟ್ ಇದ್ದು ಒಳ್ಳೆ ಕೆಪಬಿಲಿಟಿ ಇದೆ ಅಂದರೆ ಆಫ್ ರೋಡಿಂಗ್ ಮಾಡೋಕ್ಕೆ ಯು ಹ್ಯಾವ್ ಟು ಟ್ರೈ ದಟ್ ಕುದುರೆಮುಖ ರೂಟು. ಬಟ್ ಈಗ ಅಂಗಡಿಯವ್ರು ಹೇಳಿದ್ರು ಇಲ್ಲ, ರೋಡ್ ಕ್ಲೋಸ್ ಆಗಿದೆ ಅಂತೆ, ಬಿಕಾಸ್ ಏನೋ ಸಿಮೆಂಟಿಂಗ್ ಅರ್ಧ ರೋಡ್ ಮಾಡಿದಾರಂತೆ. ಅಯ್ಯೋ ಜಾರ್ತಾ ಇದೆ, ಬಿಟ್ಬಿಡೋಣ. ಬೆಳ್ತಂಗಡಿ, ಓಕೆ, ಇದು ಬೆಳ್ತಂಗಡಿ. ನಾವೀಗ ಬಂದಿದ್ದು ಬೆಳ್ತಂಗಡಿ ರೂಟು. ಒಂಥರ ಚಂದ ಅಲ್ವಾ ಜೀವನ, ಕರೆಂಟ್ ಇಲ್ಲ, ಫುಲ್ ಮಳೆ ಮಳೆ ಮಳೆ, ಅಪ್ಪ ಏನು ಚಂದನು. ನನಗೆ ಯಾವಾಗಲೂ ಈ ಕಡೆ ಬಂದಾಗ ಅನ್ಸೋದು, ಈವನ್ ಬೆಳ್ತಂಗಡಿಲಿ ಸ್ವಲ್ಪ ಬಿಸಿಲಿತ್ತು, ಇಲ್ಲಿ ಫುಲ್ ಮಳೆ. ರಂಗಣ್ಣ ರಘುದು ಒಂದು ಗಾಳಿಪಟ ಡೈಲಾಗ್ ಇದೆಯಲ್ಲ, ಯಾವ ಊರಪ್ಪ ಇದು ಬಚ್ಚಲು ಮನೆ ಥರ ಮಳೆ ಬತ್ತಾನೇ ಇರ್ತದೆ ಅಂತ, ಹಂಗೆ ಅವಸ್ಥೆ. ಹೆಣ್ಣು ಹೆಣ್ಣು ಕಾಜೂರು. ಓ, ಇದೆ ಕಾಜೂರು. ಇಲ್ಲಿ ತನಕ ಬಸ್ಸು ಸುಮಾರಿದೆ ಅಲ್ಲಿಂದ. ಇಫ್ ಯು ಕಮ್ ಟು ಧರ್ಮಸ್ಥಳ, ಸೋಮನ್ ತಡ್ಕಾಗೆ ಆಟೋಲ್ಲಿ ಬಂದು ಅಥವಾ ಸೋಮನ್ ತಡ್ಕದಲ್ಲೇ ಇಳ್ಕೊಂಡು ಚಾರ್ಮಾಡಿಲಿ ಬರಬೇಕಾದ್ರೆ ಕಾಜೂರು ತನಕ ಬಸ್ ಇದೆ, ಗೌರ್ಮೆಂಟ್ ಬಸ್ಗಳು. ಬೆಳ್ತಂಗಡಿ ಇದೆಯಂತೆ, ಬಟ್ ಈಗ ಮಳೆ ಟೈಮಲ್ಲಿ ಇಲ್ಲ ಸ್ಟಾಪು. ಸ್ನೇಹಿತರೆ, ಮುಂದಿನ ಪ್ಲ್ಯಾನ್ ಬಂದುಬಿಟ್ಟು ಡೈರೆಕ್ಟ್ ಚಾರ್ಮಾಡಿ ಹಚ್ಚೋದು. ಬ್ಯೂಟಿಫುಲ್ ಆಗಿರುತ್ತೆ. ಅಗೇನ್ ಸಾರಿ, ಮಳೆ ಬಿದ್ದಿದೆ, ಮರ ಬಿದ್ದಿದೆ ಮಳೆಗೆ. ಚಾರ್ಮಾಡಿ ಹಚ್ಚೋದು, ಮತ್ತೆ ಒಂದು ಫಾಲ್ಸ್ದು ವ್ಯೂ ನೋಟ ಎಂಜಾಯ್ ಮಾಡೋದು. ನೋಡಿ ಅವರೇ ಎಳಿತಾ ಇದ್ದಾರೆ ನೀರು. ಆ್ಯಕ್ಚುಲಿ ಗಾಡಿ ಸರಿ ಇದ್ರೆ ತಿಳುಪಾಗಿ ಹೋಗೋದಾಗಿತ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಟೈಮಲ್ಲಿ ಫಾಲ್ಸು ಆಲ್ವೇಸ್ ರಿಸ್ಕಿ. ನೋಡಿ, ಇದು ಎರ್ಮೈ ಫಾಲ್ಸ್ದು ರೋಡು. ನಾವು ಸುಮ್ಮನೆ ಬರೋದು, ರಿಸ್ಕ್ ತೊಗೊಂಡು ಎಲ್ಲ ಬಿಟ್ಟು ಗಾಡಿಯಲ್ಲೇ ಅಲ್ಲಿ ಫಾಲ್ಸ್ ಹತ್ರ ಸುಮ್ಮನೆ ನಿಂತ್ಕೊಂಡು ಫೋಟೋ ತೆಗಿಯೋಕ್ಕೆ ಹೋಗಿ ಕಾಲು ಜಾರಿಸ್ಕೊಳ್ಳೋದು, ಇದೆಲ್ಲ ಇಲ್ಲ ನಮಗೆ. ನಮ್ಮ ಬೈಕಿಂಗ್ ಕಮ್ಯುನಿಟೀಲಿ ಒಳ್ಳೆ ರೈಡರ್ಗಳು ಯಾರೂ ಫಾಲ್ಸ್ ಹತ್ರ ಆಟ ಆಡೋಕ್ಕೆಲ್ಲ ಹೋಗಲ್ಲ. ಕೆಲವ್ರು ಇದ್ದಾರೆ ತರಲೆ ನನ್ನ ಮಕ್ಕಳು, ಊರು ಮರ್ಯಾದೆ ತೆಗಿತಾರೆ, ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತೊಗೊಳೋದಂತೆ. ಯಾಕಪ್ಪ, ನಿಮ್ಮ ಅಪ್ಪ ಅಮ್ಮ ನಿಮಗೆ ನಂಬಿಕೆ ಇಟ್ಟು ಕಳಿಸಿರ್ತಾರೆ ಒಂದು ಊರಿಂದ ಊರಿಗೆ, ಏನೋ ಹೇಳಿ ಬಂದಿರ್ತೀರಾ. ಡಿಪಾರ್ಟ್ಮೆಂಟ್ ಅವರು ಎಷ್ಟು ಕಡೆ ಇದು ಮಾಡಿದ್ದಾರೆ ಗೊತ್ತಾ, ಈಗ ಹೋಗಿ ಬಿಡಲ್ಲ. ನೀವು ದೂದ್ಸಾಗರ್ ಅಷ್ಟೇ, ಮುಂಚೆ ನಾವು ಕಾಲೇಜ್ ಟೈಮಲ್ಲಿ ಅಲ್ಲಿ ಅಟ್ಲೀಸ್ಟ್ ಟ್ರೈನ್ ಸ್ಲೋ ಮಾಡಿದ ತಕ್ಷಣ ಇಳ್ಕೊಂಡು ಫಾಲ್ಸ್ ನೋಡ್ಬೋದಾಗಿತ್ತು. ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಬಿಕಾಸ್ ಜನಗಳು ಕಾಡ್ ರೂಟ್ ತೊಗೊಳ್ಳೋದು ಏನೇನೋ ಮಾಡ್ತಾರೆ. ಆಮೇಲೆ ಇಲ್ಲಿ ಶಿರಾಡಿ ಹತ್ರ ಒಂದಿದೆ ಬ್ರಿಡ್ಜು. ನೋಡಿ ಈ ಥರ ಹರಿತಾ ಇದೆ ಅಂದರೆ ಇಟ್ಸ್ ಇನ್ ವೆರಿ ವೆರಿ ಡೇಂಜರಸ್ ಸ್ಟೇಜ್. ಚಾರ್ಜರ್ ಹೋಯ್ತು ಅನಿಸುತ್ತೆ, ಯಾವುದಕ್ಕೆ ಒಳಗಡೆ ಹಾಕೊಂಬೋಣ. ಐಫೋನ್ದು ಒರಿಜಿನಲ್ ಚಾರ್ಜರು. ಗೋಪ್ರೋ ಚಾರ್ಜ್ ಮಾಡೋಕ್ಕೆ ಅಂತ ಇಟ್ಟಿದ್ದೆ, ನಿನ್ನೆಯಿಂದ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ.
ಈ ಥರನೇ ಗ್ಯಾಜೆಟ್ಸ್ಗಳು ಎಷ್ಟೇ ವಾಟರ್ ಪ್ರೂಫ್ ಅಂತ ಹೇಳಿದ್ರು ಅದು ಎಳ್ದು ಅದು ನೀರು ಎಳ್ದು ಹಂಗೆ ಆಗುತ್ತೆ. ನನ್ನ ಆ್ಯಕ್ಷನ್ 5 ಪ್ರೋದು ಏನು ಅವಸ್ಥೆ ಗೊತ್ತಿಲ್ಲ, ಬಟ್ ಫೋನ್ ಚಾರ್ಜರ್ ಇಲ್ಲಿ ಕನೆಕ್ಟ್ ಮಾಡಿ ವರ್ಕೇ ಆಗ್ತಿಲ್ಲ. ಆಮೇಲೆ ಎಷ್ಟು ಥಾಟ್ಫುಲ್ಲಾಗಿ ಕೊಟ್ಟಿದ್ದಾನೆ ಅಂದರೆ ಇದನ್ನು ಫುಲ್ ಔಸ್ಕೊಂಡು ಕೊಟ್ಟಿದ್ದಾನೆ. ಅಂದರೆ ಎಲ್ಲೂ ಇಲ್ಲಿ ನೀರು ಬೀಳದೇ ಇರೋ ಥರ ಹಿಮಾಲಯನಲ್ಲಿ. ನೀವು ಕರೆಕ್ಟಾಗಿ ಇಲ್ಲಿ ನೋಡಿ, ನಾನು F250 ಇಲ್ಲಿ ನೀರು ಬಿದ್ದು, ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಅವನು ಬಜಾಜ್ ಅವನು ಡುಬಾಕ್ ಡಿಸೈನು. ಹಿಂಗೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ಹಾಕೋದಂತೆ. ನೀರು ಹೋದರೆ ಫ್ಲಿಪ್ ಆಗುತ್ತೆ, ಫ್ಯೂಸು ವರ್ಕ್ ಆಗಲ್ಲ. ಆಮೇಲೆ ಇಲ್ಲಿ ಹಿಮಾಲಯನವನು ಥಾಟ್ಫುಲ್ಲಾಗಿ ನೋಡಿ ಇಲ್ಲಿ ಹೈಡ್ ಮಾಡಿಕೊಟ್ಟಿದ್ದಾನೆ. ಇದ್ರ ಕೆಳಗಡೆ ನೀರು ಹರಿದೋಗುತ್ತೆ. ಬಟ್ ಏನಂದರೆ ನೀವು ವಾಟರ್ ಪ್ರೂಫ್ ಕೇಬಲ್ ತೊಗೋಬೇಕು. ನಂದು ವಾಟರ್ ಪ್ರೂಫ್ ಅಲ್ಲ, ಅದರಿಂದ ಕೆಟ್ಟೋಗಿದೆ. ಓಕೆ, ಅಡ್ವೆಂಚರ್ ಅಂತ ಬಂದಮೇಲೆ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕು. ವಾಟ್ ಹ್ಯಾಪಂಡ್? ಒದ್ದಾಯ್ತಾ? ಮೆಕ್ಯಾನಿಕ್ ಸಿಕ್ಕಿದ್ರು ಒಂದು 5-6 ಕಡೆ ವಿಚಾರಿಸಿದ್ವಿ. ಸಂಡೇ ಆಗಿರೋದ್ರಿಂದೆಲ್ಲ ಕ್ಲೋಸು. ಎಷ್ಟು ಒಳ್ಳೆ ಜನ ಅಂದರೆ ದಕ್ಷಿಣ ಕನ್ನಡದವರು. ಒಬ್ಬರು ಪಾಪ ಕರ್ಕೊಂಡೇ ಬಂದ್ಬಿಟ್ರು, ಅಂದರೆ ಮನೆಗೆ ಹೋಗಿ. ಸ್ನೇಹಿತರೆ, ಚಾರ್ಮಾಡಿ ಇಳಿಸಿದ್ವಿ. ಸೊ ಬೇಸಿಕಲಿ ಇದೊಂದು ಫುಡ್ ತೆಗೆದೊಂದು ಕೆಲಸ ಇತ್ತು. ನಮ್ಮ ಸಂದೇಶ್ ಅಂತ ಒಬ್ಬರು ಇಲ್ಲಿ ಮೆಕ್ಯಾನಿಕ್ ಚಾರ್ಮಾಡಿ ಹಳ್ಳದಿಂದ ಕೆಳಗಡೆ, ಪಾಪ ಇವರೊಬ್ಬರೇ ಸಂಡೇ ಓಪನ್ ಇದ್ದಿದ್ದು, ಮಾಡಿಕೊಟ್ರು ರೆಡಿಯಾಗಿ. Much later. ಗಾಡಿ ರೆಡಿ ಆಗಿದ್ದು ಖುಷಿಯಾಗಿದೆ. ಆರಾಮಾಗಿ ಹತ್ತಿಸ್ಬೋದು. ಏನು ಬ್ರೇಕಿಂಗ್ ಅಷ್ಟಿಲ್ಲ. ನಂದು ಆ್ಯಕ್ಚುಲಿ ಏನೋ ಬ್ರೇಕ್ ಪ್ಯಾಡ್ಸ್ ಹೋಗಿದೆ. ನಾನು ಅಂದ್ಕೋತಿದ್ದೆ ಡೌನ್ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ನೋಡ್ಬೋದು ಆಲ್ಮೋಸ್ಟ್ ಡನ್, ಓವರ್ನೌಟು. ಸೊ ಸ್ನೇಹಿತರೆ, ಈಗ ಪೋರ್ಟ್ರೇಟ್ ಮಾಡಲ್ ತೆಗಿತೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ. ಈಗ ನಮ್ಮ ಫಾಲ್ಸ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಕುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ನೋಡಿ ಕ್ಯಾಮ್ರಾ ಕಾಣ್ತಾ ಇದೆ, ಸಿಸಿ ಕ್ಯಾಮ್ರಾ. ಒಂದ್ಕಡೆ ಹೋಗ್ತಾ ಗಾಡಿ ರೈಡ್ ಮಾಡ್ಬೇಕು. ಏನು ಹೆಸರು? ಬೈಕ್ ರೈಡಿಂಗ್ ತುಂಬ ಇಷ್ಟ ಇವನಿಗೆ. ಹೌದಾ? ಬೂಮ್ ಬೂಮ್ ದೊಡ್ಡವನಾದ್ಮೇಲೆ. ನಾವೆಲ್ಲಿದ್ದೀವಿ? ಕೊಟ್ಟಿಗಾರ. ಓ ಮೈ ಗಾಡ್, ಏನಿದು ನೆನ್ನೆ ಇಷ್ಟಿರಲಿಲ್ಲ.
ಕಿಲೋಮೀಟ್ರು. Much later. ಸ್ನೇಹಿತರೆ, ಐ ಹೋಪ್ ನೀವು ಫುಲ್ಲು ಚಾರ್ಮಾಡಿ ವ್ಯೂನ ಎಂಜಾಯ್ ಮಾಡಿದ್ದೀರಾ ಅಂತ. ಐ ಡಿಡ್ ನಾಟ್ ಟಾಕ್ ಬಿಕಾಸ್ ಮೈಕ್ ಹಾಕಿದ್ರೆ ನೀರು ಹೋಗ್ಬಿಡುತ್ತೆ. ಸೊ ಒಂದು ವರ್ಟಿಕಲ್ ಆ್ಯಂಗಲಲ್ಲಿ ಇನ್ಸ್ಟಾಗ್ರಾಮು ವಾಟ್ಸಪ್ಗೆ ಅಂತ ಒಂದು ಕಂಪ್ಲೀಟ್ ರಾ ಫುಟೇಜ್ ತೆಗೆದೆ. ಹಾಗೆಯೇ ಕೊಟ್ಟಿಗೆಹಾರದಲ್ಲಿ ತಿಂಡಿ ಆಯಿತು. ನೀವೇನೋ ಕೊಟ್ಟಿಗೆಹಾರದಲ್ಲಿ ತಿಂಡಿ ತಿನ್ನಬೇಕು ಅಂದರೆ ಅನಿಲ್ ನೀರು ದೋಸೆ ಆ್ಯಕ್ಚುಲಿ ವೆಜಿಟೇರಿಯನ್ಸ್ಗೆ ಅಷ್ಟು ಸೂಕ್ತ ಅಲ್ಲ. ಆಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯೂಟ್ಯೂಬರ್ಸ್ ಎಲ್ಲ ಬಂದು ಎಲ್ಲ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ನೀವೇನು ಟ್ರೈ ಮಾಡ್ಬೋದು ಅಂದರೆ ಕಲ್ಚಾ ರೂಟ್ ಇದೆಯಲ್ಲ, ಇಲ್ಲಿ ಕಲ್ಚಾಕ್ಕೆ ಹೋಗೋ ರೂಟ್ ಇದೆಯಲ್ಲ ಲೆಫ್ಟು ಆರ್ಚ್ ಒಳಗಡೆ, ಅಲ್ಲಿ ಫಸ್ಟ್ ಅಂಗಡಿ ಬಿಸಿ ಬಿಸಿ ಬಂಡ್ಸು ಸೂಪರ್ ಆಗಿರೋದು ಕೊಟ್ಟರು ಮಾತ್ರ. ಸೊ ಇಲ್ಲಿಂದ ಕಾಫಿ ಗೀಫಿ ಬೇಕು ಅಂದರೆ ಮುಂದೆ ಹ್ಯಾಂಡ್ ಪೋಸ್ಟು, ಅಲ್ಲಿಂದ ಮುಂದಕ್ಕೆ ನೋಡೋಕ್ಕೆ ದೊಡ್ಡದಾಗಿದ್ರು ಅಂಗಡಿ ಕೆಫೆ ಅಂತ ಹಾಕಿರ್ತಾರಲ್ಲ, 15-20 ರೂಪಾಯಿಗೆ ಒಳ್ಳೆ ಕಾಫಿ ಟೀ ಸಿಗುತ್ತೆ. ಆಮೇಲೆ ನಂದು ಮೈಲೇಜ್ ಎಷ್ಟು ಕೊಟ್ಟಿದೆ ಅಂದರೆ ಈಗ 30. ಯಾಕಂದರೆ ನೆನ್ನೆ 32 ಇತ್ತು. ಫುಲ್ ಅಪ್ಪೀಲ್ ಮಾಡಿದ್ವಲ್ಲ, ಸೆಕೆಂಡು ತರ್ಡು ಫಸ್ಟಲ್ಲೇ ಇತ್ತು ಗಾಡಿ. ಸೊ ಡೌನ್ ಆಯಿತು ಮೈಲೇಜು. 30 ಇಸ್ ನಾಟ್ ಅ ಬ್ಯಾಡ್ ಮೈಲೇಜ್. ಯಾಕಂದರೆ ನನ್ನ ಪಿಲಿಯಾನ್ ಇಲ್ಲ ಅಂದ್ರೂ ಲಗೇಜ್ ಅಷ್ಟಿದೆ, ಫುಲ್ ಟಾಪ್ ಬಾಕ್ಸ್ ಇದೆ, ಇದಿದೆ. ಆಮೇಲೆ ಮಳೆಯಲ್ಲಿ ಹಾರ್ದಷ್ಟು ನಾವು ಹೈಯರ್ ಗೇರ್ಸೆಲ್ಲ ಇಡ್ತೀವಿ. ND ಫಿಲ್ಟರ್ಸ್ ಏನೂ ಹಾಕ್ಕೊಂಡಿಲ್ಲ. ಜಸ್ಟು 4K 30 1/60 ಶಟರ್ ಸ್ಪೀಡು, ISO ಆ್ಯಂಡ್ ರೇಂಜ್ ಬಂದ್ಬಿಟ್ಟು 100 to 800 ಇಟ್ಟಿದ್ದೀನಿ. ಬೆಂಗಳೂರು 162 ಕಿಲೋಮೀಟರ್ಸ್.